ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನ ನಾವು ಬಹಳ ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ನಾವು ನಮ್ಮ ನಗರಸಭಾ ಸದಸ್ಯರೆಲ್ಲರೂ ಸೇರಿ ಬಜೆಟ್ ನಲ್ಲಿ ಒಂದು ಘೋಷಣೆಯನ್ನ ಮಾಡಿ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಮೀಸಲಾಗಿತ್ತು. ಅದರಂತೆ ನಾವು ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ತಳ ಸಮುದಾಯಗಳನ್ನ ಒಂದು ಆರ್ಥಿಕವಾಗಿ ಮೇಲೆತ್ತಬೇಕು ಮತ್ತು ಸಾಮಾಜಿಕ ಸಮಾನತೆ ಕರ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹಿಂದುಳಿದ ವರ್ಗಗಳಾದ ಸವಿತಾ ಸಮಾಜದ ಬಂಧುಗಳಿಗೆ, ಮುಸ್ಲಿಮರಿಗೆ ಅವ್ರಿಗೆ ಇದು ಒಂದು ಕಿಟ್ ಅನ್ನ ಕೊಡಬೇಕು. ಮತ್ತೆ ನಮ್ಮ ಮಡವಾಳ ಸಮಾಜದವರಿಗೆ ಅವ್ರಿಗೆ ಒಂದು ಸಲಕರಣೆಗಳು ಕೊಡಬೇಕು. ಮತ್ತೆ ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡಬೇಕು ಅಂತ ಏನೋ ಒಂದು ನಾವು ಸಂಕಲ್ಪ ಮಾಡಿದ್ದೇವೋ ಅದರ ಅಂಗವಾಗಿ ನಾವು ಸುಮಾರು 10,000 ಬಟ್ಟೆ ಬ್ಯಾಗ್ಗಳನ್ನು ವಿತರಣೆ ಮಾಡಬೇಕು. ಟ್ರೈಸೈಕಲ್ ಮತ್ತೆ ಹಗಲಿರುಳು ಬಿಸಿಲು ಮಳೆ ಅಂತೆ ಬೀದಿ ಗದ್ದೆಯಲ್ಲಿ ತಮ್ಮ ಕುಟುಂಬ ಪೋಷಣೆಗೆ ಬಹಳ ಕಷ್ಟದಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಬೀದಿ ಬಾರಿ ವ್ಯಾಪಾರಿಗಳಿಗೆ ನಾವು ನೆರಳನ್ನ ತೋರಿಸ್ಬೇಕು ಅಂತೇಳಿ ಸುಮಾರು 1,000 ಛತ್ರಿಗಳನ್ನು ಕೊಡಬೇಕು ಅನ್ನೋ ಅನೇಕ ಕಾರ್ಯಕ್ರಮಗಳನ್ನ ನಗರಸಭೆ ರಾಮನಗರ ಹಮ್ಮಿಕೊಂಡಿತ್ತು. ಇದಕ್ಕೆಲ್ಲ ಪ್ರೇರಣೆ ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ಕೊಟ್ಟು ಉಳಿಸ್ಕೊಂಡು ಹೋಗಿರ್ತಕ್ಕಂಥ ಅವರ ಸಿದ್ಧಾಂತ, ಅವರ ಮಾತುಗಳು, ಅವರ ವಾಕ್ಯಗಳು, ಮತ್ತೆ ಅವ್ರು ನಡ್ಕೊಂಡು ಬಂದಂತ ಹಾದಿ, ಮತ್ತೆ ಶೋಷಿತರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತಿ ಆಮೇಲೆ ಶಾಸನ ಸಭೆಯಲ್ಲಿ ಅದನ್ನ ಎಲ್ಲರಿಗೂ ಸಮಾನ ಹಕ್ಕುಗಳು ಕೊಡಬೇಕು ಅನ್ನೋದನ್ನ ಕಾನೂನಾಗಿ ಕಾಯ್ದೆ ರೂಪದಲ್ಲಿ ತಂದಂತ ಮಹಾನ್ ಭಾವರ ಅವರ ಜಯಂತಿ ಆಚರಣೆ ಮಾಡಬೇಕು ಅಂತೇಳಿ ನಾವು ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನ ಮಾಡಿ ಈ ಒಂದು ಸಮಾಜಗಳಿಗೆ ನಮ್ಮ ದೃಷ್ಟಿಕೋನ ಏನಿದೆಯೋ ಅದಕ್ಕೆ ಒತ್ತಾಸೆಯಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲರೂ ಪಕ್ಷಾತೀತ ಎಲ್ಲ ನಗರಸಭಾ ಸದಸ್ಯರು ಕೂಡ ನಮ್ಮ ಎಲ್ಲಾ ಒಳ್ಳೆ ಕಾರ್ಯಗಳಿಗೆ ಬೆಂಬಲವನ್ನು ಬಂದಿದ್ದಾರೆ. ನಮ್ಗೆಲ್ಲರೂ ನೋಡಿರ್ಬೋದು, ಮೊನ್ನೆ ನಮ್ಮ ವಿರೋಧ ಪಕ್ಷದವರು ಕೂಡ ನಮ್ಮ ಜೊತೆನಲ್ಲಿ ಬಂದು ಭಾಗವಹಿಸಿ, ಮೆರವಣಿಗೆಯಲ್ಲಿ ಭಾಗವಹಿಸಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಬಹಳ ಅದ್ದೂರಿಯಾಗಿ ನಡೆಸ್ಕೊಡೋದಕ್ಕೆ ಕಾರಣಕರ್ತರಾಗಿ ನಗರಸಭಾ ಅಧ್ಯಕ್ಷ ಆದಾಗ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು, ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ. ಹಾಗಾಗಿ ನಮ್ಮ ನಾನು ಅಧಿಕಾರ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ 1,000 ಜನ ಬಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿ ನಮ್ಮನ್ನು ಹರಿಸು. ಆ ನಿಟ್ಟಿನಲ್ಲಿ ನಾವು ಅವರ ವಿಶ್ವಾಸವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಆಗಲಿರಲು ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಾನು ನಮ್ಮ ಎಲ್ಲ ನಗರಸಭಾ ಸದಸ್ಯರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಜನರಿಗೆ ನಾವು ಇನ್ನ %% ಕೊಡಕ್ಕೆ ಸಾಧ್ಯ ಆಗಿಲ್ಲ. ಆದ್ರೂ ನಾವು ಇನ್ನ ಅನೇಕ ವಿಚಾರಗಳಲ್ಲಿ ನಾವು ಶುದ್ಧ ಗಾಳಿ ಕೊಡ್ತೀವಿ, ಶುದ್ಧ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು ಸಕಾರಾತ್ಮಕವಾಗಿ ಒಂದು ಒಳ್ಳೆ ಕೆಲಸಗಳು ಮಾಡಬೇಕು. ಮತ್ತೆ ಶುಚಿತ್ವ ಅಂತೇಳಿ ನಾವು ಅನೇಕ ವಿಚಾರಗಳನ್ನ ಆದ್ಯತೆ ಮೇರೆಗೆ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಕೊಂಡು ಬರ್ತಾ ಇದ್ವಿ. ಆದ್ರೆ ದುರದೃಷ್ಟವಶಾತ್ ಏನಾಗಿದೆ, ಈ ಒಂದು 10-15-20 ದಿನಗಳಿಂದ ನಮ್ಗೆ ಬಹಳ ಚೆನ್ನಾಗಿ ಕಸದ ಸಮಸ್ಯೆ, ಕಸ ಬಹಳ ನೀಟಾಗಿ ಇಟ್ಕೊಳ್ಳೋದಕ್ಕೆ ಮಾಡ್ತಾ ಇದ್ವಿ. ಬಟ್ ಒಂದು 15-20 ದಿನದಿಂದ ನಮ್ಗೆ ಒಂದು ತಿಂಗಳಿಂದನೇ ಇರ್ಬೋದು ಸಮಸ್ಯೆ ಆಗಿ ಎಲ್ಲೂ ಕೂಡ ಕಸವನ್ನ ಹಾಕ್ತಕ್ಕಂತ ವಿಚಾರದಲ್ಲಿ ಸಹಮತ ಇಲ್ಲ. ನಾವು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೀವಿ ಕಸವನ್ನ ಅಂತ ಹೇಳಿ ಇವತ್ತು ಸುಮಾರು 6 ಕೋಟಿದಲ್ಲಿ ಹರಿಶ್ಚಂದ್ರದ ಹತ್ರ ನಮ್ಮ ಸರ್ಕಾರ ಜಿಲ್ಲಾಡಳಿತ ಜಾಗ ಗುರುತಿಸಿಕೊಟ್ಟಿದೆ. ಅದಕ್ಕೆ ನಾವೆಲ್ಲ ಕೂಡ ಅಲ್ಲಿ ಒಂದು ಕಸ ಹಾಕೋದಿಕ್ಕೆ ಮತ್ತೆ ವೈಜ್ಞಾನಿಕವಾಗಿ ಅದನ್ನ ಸಂಸ್ಕರಣೆ ಮಾಡಿ ವಿಲೇವಾರಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜನರಿಗೆ ಅರ್ಥ ಮಾಡ್ಕೊಬೇಕು, ಕಸ ಹಾಕೋದಿಲ್ಲಿ ಎಲ್ಲರೂ ಬೇಡ ಅಂದ್ರೆ ನಮ್ಮ ರಾಮನಗರ, ದೊಡ್ಡ ಪಟ್ಟಣ,
ಜಿಲ್ಲಾ ಕೇಂದ್ರ, ಸುಮಾರು 1.5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಜಾಗ. ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನ ನಾವು ಸರಿಯಾಗಿ ಎಲ್ಲರೂ ಒಂದು ಕಡೆ ಆಗ್ತೇ ಹೋದ್ರೆ ಬಹಳ ಸಮಸ್ಯೆಗಳು ಆಗ್ತವೆ. ಅದು ಈಗಾಗಲೇ ನಾವು ಪ್ರೈವೇಟ್ ಜಾಗಗಳಲ್ಲಿ ಅನೇಕ ಕಡೆ ಅಲ್ಲಿರೋ ಓನರ್ಸ್ ಹತ್ರ ಮಾತಾಡಿ ಏನು ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೂ ಇನ್ನೂ ಶಾಶ್ವತವಾಗಿ ಪರಿಹಾರ ಸಿಕ್ಕಿಲ್ಲ. ಆ ವಿಚಾರದಲ್ಲಿ ನಮ್ಮನ್ನ ಕ್ಷಮಿಸ್ಬೇಕು. ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೊಂದು ಪರಿಹಾರ ಮಾಡಿ ಏನಾದ್ರು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಗಮನ ಸೆಳೆಯೋ ರೀತಿಯಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳು, ನಮ್ಮ ಆಡಳಿತ ವರ್ಗ ಸಿಬ್ಬಂದಿ ಎಲ್ಲರೂ ಕೂಡ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದಾರೆ. ಬಹಳ ನಮ್ಮ ಮುಖಂಡರುಗಳು ಬಂದಿದ್ದವರು, ರಾಜ್ಯ ಮಟ್ಟದ ಮುಖಂಡರುಗಳೆಲ್ಲ ಎಲ್ಲರೂ ಕೂಡ ಬಹಳ ಆನಂದದಿಂದ, ನಮ್ಮ ಶಾಸಕರು ವಿಶೇಷವಾಗಿ ಶಾಸಕರಾಗಿದ್ದ ಎಲ್ಲರೂ ಕೂಡ ಬಹಳ ಆನಂದದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಗರಸಭೆ ಇಷ್ಟರ ಮಟ್ಟಿಗೆ ಒಂದು ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಇಷ್ಟೊಂದು ಅಪಾರ ಸಂಖ್ಯೆ. ನಾನೇನಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ನಗರದ ಜನತೆಗೆ ವಿಶೇಷವಾಗಿ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕರೆಗೆ ಹೋಗೊಟ್ಟು ಎಲ್ಲ ವಾರ್ಡ್ಗಳು 31 ವಾರ್ಡ್ಗಳಿಂದ ಕೂಡ ಜನ ಗುಂಪು ಗುಂಪಾಗಿ ಎಲ್ಲರೂ ಕೂಡ ಬಂದು ನಮ್ಮ ಕರೆ ನಾವೇನು ಕೊಟ್ಟಿದ್ವಿ, ನಾವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೀವೆಲ್ಲ ನಮ್ಮ ಕೈ ಜೋಡಿಸ್ಬೇಕು ಅನ್ನೋದನ್ನ ಜನ ಒಂದು ಸಕಾರಾತ್ಮಕವಾಗಿ ಈ ಒಂದು ನಮ್ಮ ಕಾರ್ಯಕ್ರಮಗಳನ್ನ ಸಕಾರಾತ್ಮಕ ತಕೊಂಡು ನಮ್ಗೆ ಬೆಂಬಲವಾಗಿ ನಿಂತಿರೋದು ಸಾಕ್ಷಿನೇ ಈ ಕಾರ್ಯಕ್ರಮ. ಅದ್ರ ಸಾಕ್ಷಿ ಗುಡ್ಡ ಏನಪ್ಪಾ ಅಂದ್ರೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ವಾರ್ಡ್ಗಳಿಂದ ಜನ ಬಂದಿದ್ರು. ನಮ್ಮ ಸಂಘಟನೆಗಳ ಮುಖಂಡರುಗಳು ಎಲ್ಲ ಕಡೆ, ವಿಶೇಷವಾಗಿ ನಮ್ಮ ಚನ್ನಪಟ್ಟಣದಿಂದ ಅನೇಕ ಸಂಘಟನೆಗಳ ಮುಖಂಡರುಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ರು. ಹಳ್ಳಿ ನಮ್ಮ ರಾಮನಗರ ತಾಲೂಕಿನ ವ್ಯಾಪ್ತಿಯಿಂದ ಎಲ್ಲ ಕಡೆಯಿಂದ ಕೂಡ ಜನರು ಬಂದು ಒಂದು ಭಾಗವಹಿಸಿದ್ರು. ಯಾವುದೇ ಒಂದು ಕಾರ್ಯಕ್ರಮ ಜೂನಿಯರ್ ಕಾಲೇಜಿನಲ್ಲಿ ಈ ಮಟ್ಟದ ಯಶಸ್ಸನ್ನು ಕಂಡಂತ ಕಾರ್ಯಕ್ರಮ ಬಹಳ ಅಪರೂಪ. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥವ್ರೆಲ್ಲ ಬಹಳ ದೊಡ್ಡ ಮನಸ್ಸಿನಿಂದ ನಮ್ಮನ್ನ ನಾಯಕರನ್ನ, ನಗರಸಭಾ ಸದಸ್ಯರನ್ನೆಲ್ಲರನ್ನ ಅಭಿನಂದಿಸಿದ್ದೀರಿ. ನಾನು ಚಿರಋಣಿಯಾಗಿರ್ತೇನೆ ನಿಮ್ಗೆಲ್ಲರಿಗೂ. ಆದ್ರೆ ಈಗ ನಾವು ಏನು ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದೀರಿ, ಇಷ್ಟೊಂದು ಅಪಾರ ಅಭಿಮಾನದಿಂದ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಮನಗರ ಪಟ್ಟಣದ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ. ನಮ್ಮ ರಾಮನಗರ ಪಟ್ಟಣದ ಜನತೆಗೆ ಅದೇನು ನಮ್ಮ ಯಾವ ಕಾಲದ ಪುಣ್ಯನೋ ಏನೋ ನಾನು ರಾಜಕಾರಣಕ್ಕೆ ಬಂದಾಗಿಂದನೂ ಕೂಡ ಸತತವಾಗಿ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೆ. ಹಾಗಾಗಿ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ತಾವೆಲ್ಲ ಬಹಳ ದೊಡ್ಡ ಒಂದು ಪ್ರೀತಿಯನ್ನ, ದೊಡ್ಡ ಅಭಿಮಾನವನ್ನ ದೊಡ್ಡ ರೀತಿಯಲ್ಲಿ ಏನ್ ತೋರಿಸಿದ್ದೀವಿ. ನಾನು ತಮಗೆ ನಮ್ಮ ಜೀವನದುದ್ದಕ್ಕೂ ಚಿರಋಣಿಯಾಗಿರ್ತೇನೆ. ಮತ್ತೆ ತಮ್ಮ ಆಶಯಗಳೇನಿದ್ದಾವೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಮತ್ತೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತೀವಿ. ಇವತ್ತು ಇಷ್ಟೆಲ್ಲ ಒಂದು ಅಭಿಮಾನ ಇಟ್ಕೊಂಡು ನಮ್ಮ ಎಲ್ಲ ಸ್ನೇಹಿತರುಗಳು, ದಲಿತ ಸಂಘಟನೆಗಳ ಮುಖಂಡರುಗಳು, ನಮ್ಮ ಮಾಜಿ ಕೌನ್ಸಿಲರ್ಗಳು, ಇನ್ನು ಅನೇಕ ಜನರು ಬಂದು ಇವತ್ತು ಊರಿನ ಪ್ರಮುಖರೆಲ್ಲರೂ ಬಂದು ಇವತ್ತು ನನ್ನ ಅಭಿನಂದಿಸಿದ್ದೀರಿ. ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ನಾನು ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಅಭಿಮಾನಕ್ಕೆ ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ಚ್ಯುತಿ ಬರ್ದಂಗೆ ನಡ್ಕೊಳ್ಳೋದು ಸತಸಿದ್ಧ. ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಮ್ಮ ಸೇವಾ ಒಂದು ಕಾರ್ಯಕ್ರಮಗಳನ್ನ ಅಥವಾ ನಾವು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ನಾವೇನು ಆಡಳಿತ ನಡೆಸೋದಿರ್ಲಿ, ಹೋರಾಟವನ್ನು ಮಾಡ್ಕೊಂಡಿದ್ದೆವು, ಇನ್ನು ಹೆಚ್ಚು ಮಾಡಿ ಜನರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ